ಇಂಕ್ಯುಬೇಟರ್ ಅಂದ್ರೆ ಏನಿಲ್ಲ ಸರ್, ಜಸ್ಟ್ ಸಿಂಪಲ್ ಕೋಳಿ ಮೊಟ್ಟೆಗಳಿಂದ ಮರಿಗಳು ಮಾಡ್ಸಕ್ಕಂತ ಒಂದು ಸಾಧನವನ್ನು ಇಂಕ್ಯುಬೇಟರ್ ಅಂತ ಕರಿತೇವೆ. ಸೇರಿದ್ರು 1 ಅವರ್ ಅದಕ್ಕೆ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು, ಆರಾಮಾಗಿ ಪ್ರತಿ ತಿಂಗಳು 40,000 to 50,000 ಕಮ್ಮಿ ಅಂದ್ರೆ ದುಡ್ಕೋಬಹುದು ಸರ್. ಇದಕ್ಕೆ ಆಕ್ಟಿವ್ ಆಗಿರ್ತಕ್ಕಂಥ ಮರಿಗಳು ಬೇಕಾ ಸರ್, ಇಟ್ಕೊಳ್ಳೋಣ ಅಂದ್ರೆ ಕೂಡ ಕೈ ಸಿಗಲ್ಲ, ಅಷ್ಟೇ ಆಕ್ಟಿವ್ ಆಗಿರ್ತಾವ ಮರಿಗಳು. ಹೌದು ಸರ್, ನಾವೇ ತಯಾರಿ ಮಾಡಿ ಕೊಡ್ತಾ ಇರೋದು. ನಮ್ಮಲ್ಲಿ ಪ್ರೆಸೆಂಟ್ ಆದ್ರೆ 80 ಮೊಟ್ಟೆ ಮತ್ತೆ 160 ಮೊಟ್ಟೆ ಹಿಡಿತಕ್ಕಂಥ 2 ವೆರೈಟಿ ಸಿಗುತ್ತೆ ಸರ್. 80 ಮೊಟ್ಟೆ ಆದ್ರೆ 1 ವರ್ಷ ವ್ಯಾರಂಟಿ ಇರುತ್ತೆ. ಒಂದು ಟೆಂಪರೇಚರ್ ಕಂಟ್ರೋಲಿಂಗ್ ಮೀಟರ್ ಎಕ್ಸ್ಟ್ರಾ ಬರುತ್ತೆ ಇದ್ರ ಜೊತೆನಲ್ಲಿ. ಅದ್ ಬಿಟ್ರೆ 160 ಮೊಟ್ಟೆ ಹಿಡಿತಕ್ಕಂಥ ಮಿಷಿನ್ ಬರುತ್ತೆ ಸರ್. ಇದ್ರ ಬೆಲೆ ಆದ್ರೆ 3 ವರ್ಷ ವ್ಯಾರಂಟಿ ಇರುತ್ತೆ. ಜೊತೆನಲ್ಲಿ ಟೆಂಪರೇಚರ್ ಕಂಟ್ರೋಲಿಂಗ್ ಮೀಟರ್ ಒಂದು, ಮೋಟರ್ ಒಂದು, ಅಡಾಪ್ಟರ್ ಒಂದು, ಬಲ್ಬ್ ಒಂದು, ಇಷ್ಟು ಎಕ್ಸ್ಟ್ರಾ ಕೊಡ್ತಾ ಇದೀವಿ ಸರ್. ಎಲ್ಲ ಟೆಸ್ಟಿಂಗ್ ಎಲ್ಲ ಇಲ್ಲೇ ನಡೆಯುತ್ತೆ 100% ನೀಟ್ ಆಗಿ. ಒಂದಕ್ಕೆ 4 ಸಲ ಟೆಸ್ಟ್ ಮಾಡಿ ಮರಿಗಳು ಬ್ರೂಡಿಂಗ್ ಸೆಟಪ್ ಸರ್. ಇದು ಆಲ್ರೆಡಿ ಒಂದು 15 ದಿನ 20 ದಿನ ಆಗಿದೆ ಮರಿಗಳು. 1 ತಿಂಗಳಿಗೆ 1/4 kg ಆಗುತ್ತೆ ಸರ್ ಮರಿ. ಬ್ರೂಡಿಂಗ್ ಸೆಟಪ್ ಅಲ್ಲಿ ಬಿಟ್ಟಿದೀವಿ. ನಿಮ್ ಕೋಳಿಗೆ ಕಾಣಿಸ್ತಾ ಇದಾವ ಇವೆಲ್ಲ 95% ಎಲ್ಲ ಇಂಕ್ಯುಬೇಟರ್ ಮರಿಗಳೇ ಸರ್. ನಮ್ಮಲ್ಲಿ ಇಲ್ದಿರವೆ ನೋಡಿ ಕೋಳಿಗಳೆಲ್ಲ A to Z. ಈ ನಂಬರ್ಗೆ ನೀವು ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್, ನಿಮ್ಮ 2 ಫೋನ್ ನಂಬರ್ ಕಳ್ಸ್ಕೊಡಿ. ಪ್ರತಿ ತಿಂಗಳಲ್ಲಿ 5ನೇ ತಾರೀಕು ನಾವೊಂದು ಲಕ್ಕಿ ಡ್ರಾ ಅಂತ ತೆಗೆದು ಅವ್ರಿಗೆ ಒಂದು ಇಂಕ್ಯುಬೇಟರ್ 80 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ ನ 100% ಸರ್ವಿಸ್ ನೊಂದಿಗೆ ಕೊಡ್ತೀವಿ ಸರ್. ಸೊ ಕರ್ನಾಟಕ ಜನತೆ, ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಮ್ ಜೊತೆ ಸರ್ ಇದಾರೆ, ಶ್ರೀಧರ್ ಸರ್. ಸುಮಾರು ಒಂದು 5 ರಿಂದ 6 ವರ್ಷ ಆಯ್ತು ಅವರು ಕರ್ನಾಟಕ ಜನತೆ, ರೈತ ಬಾಂಧವರಿಗೆ ಏನಂತಂದ್ರೆ ಆ ಮೊಟ್ಟೆಯಿಂದ ಮರಿ ಮಾಡುವಂತ ಇಂಕ್ಯುಬೇಟರ್ ನ ಪರಿಚಯಿಸಿದ್ದು ಮೊಟ್ಟ ಮೊದಲ ಬಾರಿಗೆ ಆ ಕರ್ನಾಟಕದಲ್ಲಿ ಅಂತಂದ್ರೆ ಶ್ರೀಯನ್ ಫಾರ್ಮ್ಸ್ ಇಂದ ಅಂತ ಹೇಳ್ತೀನಿ ನಾನು. ಸುಮಾರು ಸಲ ಎಲ್ಲ ಬಂದು ವಿಡಿಯೋ ಮಾಡಿದೀನಿ. ಈಗಂತೂ ಹೊಸ ವರ್ಷ ಕಾಲಿಟ್ಟಿದೀವಿ ನಾವು. ಸೊ ಈ ಒಂದು 2026ಕ್ಕೆ ರೈತ ಬಾಂಧವ್ರಿಗೆ ಏನಂತಂದ್ರೆ ಈ ಇಂಕ್ಯುಬೇಟರ್ ತಗೊಂಡು ಯಾವ ತರ ಅವರು ಬಿಸ್ನೆಸ್ ಮಾಡ್ಕೋಬಹುದು, ಯಾವ ತರ ಮೊಟ್ಟೆಯಿಂದ ಮರಿ ಮಾಡ್ಕೋಬಹುದು, ಪ್ರತಿಯೊಂದು ಮಾಹಿತಿನ ನಮ್ ಜೊತೆ ಸರ್ ಇದಾರೆ. ಬನ್ನಿ ಅವ್ರು ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಕರ್ನಾಟಕ ಜನತೆ, ರೈತ ಬಾಂಧವರು ನಿಮ್ ಜೊತೆ ಇದ್ದಾರೆ. ಸುಮಾರು ಕರ್ನಾಟಕ ಜಿಲ್ಲೆಗೂ ಕಳಿಸಿದ್ದಾರೆ ಸರ್ ಇಂಕ್ಯುಬೇಟರ್ ಎಲ್ಲ. ಸೊ ಮತ್ತೊಮ್ಮೆ ನಿಮ್ ಪರಿಚಯ ಎಲ್ಲ ಕರ್ನಾಟಕ ಜನತೆ ತಿಳಿಸ್ಕೊಡಿ ಸರ್. ಸರ್, ನನ್ನ ಹೆಸರು ಬಂದು ಶ್ರೀಧರ್ ಅಂತ. ನಮ್ದೇನಾದ್ರೆ ಇದು ಫಾರ್ಮ್ ಇದೆಯೋ ಶ್ರೀಯನ್ ಫಾರ್ಮ್ಸ್ ಅಂತ ಸರ್. ಅಡ್ರೆಸ್ ಆದ್ರೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿ ತಾಲೂಕು, ಕೆಂಚಾರ್ಲಹಳ್ಳಿ ಅಂತ ವಿಲೇಜ್. ನಮ್ಗೆ ಬೆಂಗಳೂರಿಂದ ಜಸ್ಟ್ 100 ಕಿಲೋಮೀಟರ್ಸ್ ದೂರ ಆಗುತ್ತೆ ಅಷ್ಟೇ. ನಾವು ಸುಮಾರು 6 ವರ್ಷದಿಂದ ಇಂಕ್ಯುಬೇಟರ್ ಸೇಲ್ ಮಾಡ್ತಾ ಇದೀವಿ ಸರ್. ವಿಪರೀತ ಪ್ರಮಾಣದಲ್ಲಿ ಸೇಲ್ ಮಾಡಿದೀವಿ. ಪ್ರತಿಯೊಂದು ಹಳ್ಳಿಗೂ ಕಳ್ಸಿದೀವಿ. ಮ್ಯಾಕ್ಸಿಮಮ್ ನಿಮ್ಮ ಪಕ್ಕದಲ್ಲಿ ಯಾವ ಫಾರ್ಮ್ ಇಟ್ಟಿದ್ರೆ ಅವ್ರ ಹತ್ರ ಕೂಡ ಇರಬಹುದು ಮಿಷಿನ್ಸ್. ಆಲ್ಮೋಸ್ಟ್ ಅಷ್ಟು ಹೆಚ್ಚಿನ ಫೇಮಸ್ ಕೂಡ ಆಗಿದೆ. ಅಷ್ಟೇ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಇಂಕ್ಯುಬೇಟರ್ ಅಂದ್ರೆ ಯಾವ ತರ, ಮತ್ತೆ ಯಾವ ತರ ಎಲ್ಲ ಇದ್ ಮಾಡ್ಬೋದು, ಇನ್ನೊಂದ್ಸಲ ಬ್ರೀಫ್ ಆಗಿ ತಿಳಿಸ್ಕೊಡಿ ಸರ್. ಇಂಕ್ಯುಬೇಟರ್ ಅಂದ್ರೆ ಜಸ್ಟ್ ಸಿಂಪಲ್ ಸರ್. ನಮ್ಮ ಹತ್ರ ಕೋಳಿಗಳಿರುತ್ತೆ, ಅವು ಮೊಟ್ಟೆಗಳು ಇಡ್ತಾ ಇರುತ್ತೆ. ನಾವು ಕಾವ್ಗೆ ಹಾಕೋದ್ ಬಿಟ್ಟು ಆ ಮೊಟ್ಟೆಗಳೇನಾದ್ರೆ ಬಂದಿದ್ದು ಕಲೆಕ್ಟ್ ಮಾಡಿ ನಾವು ಇಂಕ್ಯುಬೇಟರ್ ಅಲ್ಲಿ ಇಟ್ಕೊಂಡು ಅಟ್ ಎ ಟೈಮ್ ಒಂದೇ ಸರಿ ಬ್ಯಾಚ್ ತೆಗೆಸ್ಕೊಂತೀವಿ. ಅದನ್ನ ಮರಿಗಳನ್ನ ನಮ್ಮ ಸಂರಕ್ಷಣೆಯಲ್ಲಿ ಸಾಕೊಳ್ಳೋದು. ಅಲ್ಲಿ ಕೋಳಿ ಅಗತ್ಯತೆ ಇರೋದಿಲ್ಲ. ಬರೀ ಮೊಟ್ಟೆಯಿಂದ ಮರಿ ಮಾಡಿಸ್ತೀವಿ, ಬೆಳೆಸ್ಕೊಂತೀವಿ. ಕಂಟಿನ್ಯೂಸ್ ಸೈಕಲ್ ತರ ಮಾಡ್ಕೊಂತಾ ಇರ್ಬೋದು ಸರ್. ಇದು ಅಂದ್ರೆ ಕೋಳಿನೇ ಅವಶ್ಯಕತೆನೇ ಇಲ್ಲ. ಕೋಳಿ ಹಾಕೋದಾಗಿರ್ಬೋದು, ಇಲ್ಲ ಅದ್ರ ಕೋಳಿ ಹಿಂದೆಗಡೆ 3-4 ತಿಂಗಳು ಹಾಕೊಂಡು ತಿರುಗಾಡಿಸುತ್ತೆ ಮರಿ ಅಂತದ್ದು. ಆ ರಿಸ್ಕ್ ಏನ್ ಇರೋದಿಲ್ಲ. ನಮ್ಮ ಫಾರ್ಮ್ ಗಳಲ್ಲಿ ಕೋಳಿ ಏನಾಗಿರ್ಬೋದು, ಇಲ್ಲ ಕೋಳಿ ಕಾವು ಮೇಲೆ ಕುತ್ಕೊಂಡು ವೀಕ್ ಆಗಿ ಸತ್ತೋಗೋದಾಗಿರ್ಬೋದು, ಇಂಥ ಸಮಸ್ಯೆಗಳು ಏನು ಇರಲ್ಲ ಸರ್. ಸುಮಾರು ಜನಕ್ಕೆ ಇರುತ್ತೆ, ನಾನು ಹಳ್ಳಿಯಲ್ಲಿ ಇದ್ಕೊಂಡು ಸ್ವಾವಲಂಬಿಯಾಗಿ ಮಾಡ್ಬೇಕು ಮನೆಯಲ್ಲಿ, ರೈತರಿಗಾಗಿರ್ಬೋದು, ಆ ಯುವಕರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು. ಸರ್, ಈ ಇಂಕ್ಯುಬೇಟರ್ ತಗೊಂಡು ಯಾವ ತರ ಎಲ್ಲ ಇದ್ ಮಾಡ್ಕೋಬಹುದು, ಸ್ವಲ್ಪ ಬ್ರೀಫ್ ಆಗಿ ತಿಳಿಸ್ಕೊಡಿ ಸರ್. ಏನಿಲ್ಲ ಸರ್, ಜಸ್ಟ್ ಸಿಂಪಲ್. ನಾವೊಂದು ಹಳ್ಳಿನಲ್ಲಿ ಇದೀವೋ ಇಲ್ಲ ಒಂದು ಟೌನ್ ಅಲ್ಲಿ ಇದೀವೋ, ನಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದೆ, ಇಲ್ಲ ಹಳ್ಳಿಗಳಲ್ಲಿ ಎಕರೆ ಗಟ್ಟಲೆಗಳಲ್ಲಿ ಜಾಗ ಇರ್ಬೋದು. ಅಲ್ಲಿ ನೀವು ಒಂದು 10, 20, 30, 50 ಕೋಳಿಗಳು ನೀವು ಬೆಳೆಸ್ತಾ ಇದ್ರೆ, ಇಲ್ಲ ಬೆಳೆಸೋ ಪ್ಲಾನಿಂಗ್ ಇದ್ದು ಕೋಳಿಗಳು ತಗೊಂಡು ಹಾಕೊಂಡ್ರೆ, ಅವಾಗ ನಾವು ಕೋಳಿನ ಕಾವು ಕೂರಿಸ್ತೀವಿ ಸರ್. ಕಾವು ಕೂರಿಸಿದವಾಗ ಏನಾಗುತ್ತೆ, ಮೊಟ್ಟೆನ ಮರಿ ಮಾಡಿಸ್ಬೇಕಾದ್ರೆ ಕೆಲವೊಂದು ಕಾಂಪ್ಲಿಕೇಶನ್ಸ್ ಬರುತ್ತೆ. ಅದನ್ನೆಲ್ಲ ಓವರ್ಕಮ್ ಮಾಡ್ಲಿಕ್ಕೆ ಇಂಕ್ಯುಬೇಟರ್ ಅಂತ ಒಂದು ಮಿಷಿನ್ ತಗೊಂಡು ಇದರಲ್ಲಿ ಮೊಟ್ಟೆಗಳು ಇಟ್ಕೊಳ್ತೀವಿ, ಮರಿ ಮಾಡಿಸ್ಕೊಂತಾ ಇರ್ತೀವಿ. ಕೋಳಿ ಅನ್ನೋದೇನ್ ಮಾಡುತ್ತೆ ಅಂದ್ರೆ ಮೊಟ್ಟೆಗಳನ್ನ ಇಡ್ತಾ ಇರುತ್ತೆ. 1 ವಾರ 10 ದಿನ ಕಾವು ಕೂತ್ಕೊಳ್ತೀವಿ. ಒಂದು ಸೈಕಲ್ ಆದ್ಮೇಲೆ ಮತ್ತೆ ಮೊಟ್ಟೆಗೆ ಬರುತ್ತೆ. ಆ ತರ ಅಲ್ಲಿ ಕೋಳಿ ಏನಾದ್ರೆ ನಮ್ಮ ಮೊಟ್ಟೆಗಳು ಇಟ್ಟಿರ್ತಾವ, ಅವು ತಗೊಂಡ್ಬಂದು ನಾವು ಮಿಷಿನ್ ಅಲ್ಲಿ ಇಟ್ಟು ಮರಿ ಮಾಡಿಸ್ತೀವಿ ಸರ್. ಓಕೆ. ಸುಮಾರು ಜನ ಅಂತಿರ್ತಾರೆ, ಕೋಳಿ ಇರುತ್ತೆ, ಕೋಳಿ ಕೆಲಸನೇ ಕಾವು ಕೊಟ್ಟು ಮರಿ ತೆಗೆಯೋದು, ಮತ್ತೆ ದುಡ್ಡು ಕೊಟ್ಟು ಇಂಕ್ಯುಬೇಟರ್ ತಗೊಂಡು ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದು ಇರುತ್ತೆ. ಈಗ ಕೋಳಿನ ಮರಿ ತೆಗಿತಾದ್ಮೇಲೆ ಇಂಕ್ಯುಬೇಟರ್ ಏನಕ್ಕೆ ತಗೋಬೇಕಂಬುದು ಇರುತ್ತೆ. ಸೊ ಅದ್ರ ಬಗ್ಗೆ ಏನಂತ ಹೇಳ್ತಾರೆ ರೈತರಿಗೆ? ಸರ್, ನಾನು ಒಬ್ಬ ರೈತನಾಗಿ ವ್ಯವಸಾಯ ಮಾಡುವಾಗ ಎತ್ತಿನಲ್ಲಿ ಉಳುಮೆ ಮಾಡಿದ್ರೆ ನಾರ್ಮಲ್ ವ್ಯವಸಾಯ ಮಾಡ್ದಂಗೆ ಇರುತ್ತೆ. ಟ್ರಾಕ್ಟರ್ ತಗೊಂಡು ಇವತ್ತು ಉಳುಮೆ ಮಾಡ್ತಾ ಇದೀವಿ, ನಾಳೆ ಬೆಳಗ್ಗೆ ಇನ್ನೊಂದು ದೊಡ್ಡ ಮಿಷಿನರಿ ತಗೊಂಡು ಉಳುಮೆ ಮಾಡ್ತೀವಿ ವ್ಯವಸಾಯ ಅನ್ನೋದು. ಅದೇ ತರ ಕೋಳಿಗಳಲ್ಲಿ ಕಾವಿಗೆ ಕೂರ್ಸೋದನ್ನ ನಾವು ರೈತರು ಎತ್ತಿನ ಗಾಡಿಯಿಂದ ಉಳುಮೆ ಮಾಡ್ದಂಗಿರುತ್ತೆ. ಅದೇ ಟ್ರಾಕ್ಟರ್ ಇಂದ ಉಳುಮೆ ಮಾಡೋದಂದ್ರೆ ನಾವು ಇಂಕ್ಯುಬೇಟರ್ ತಗೊಂಡ್ ಮಾಡೋದು ಸರ್. ಯಾಕೆ ಹೇಳ್ತೀನಿ ಅಂದ್ರೆ, ಈ ವಿಷಯ ಕೋಳಿಗಳು ಮೊಟ್ಟೆಗಳಿಟ್ಟಾಗ ಕಾವುಗಾಗಿದವಾಗ ಒಂದು 20 ಮೊಟ್ಟೆ ಇಟ್ಟಿದೆ ಅನ್ಕೊಳ್ಳಿ, ಒಂದು ನಾಟಿ ಕೋಳಿ ಕಾವು ಕೂರಿಸ್ತೀವಿ. ಒಂದು 21 ದಿನಕ್ಕೆ ನಮ್ ಮರಿ ಕೊಡುತ್ತೆ ಕೋಳಿ. ಮತ್ತೆ ಅದನ್ನ ಮರಿಗಳನ್ನ ಹಿಂದೆ ಸುತ್ತಾಡಿಸ್ಕೊಂಡು 4 ತಿಂಗಳ ಕಾಲ ಬೆಳವಣಿಗೆ ಮಾಡ್ಕೊಂಡು ಮತ್ತೆ ಸೈಕಲ್ ಬರ್ಬೇಕಂದ್ರೆ ಇನ್ನೊಂದು ತಿಂಗಳು ಎಕ್ಸ್ಟ್ರಾ ಟೈಮ್ ತಗೊಳುತ್ತೆ. ಟೋಟಲ್ 5 ತಿಂಗಳು ಒಂದು ಸೈಕಲ್ ಆಗುತ್ತೆ. ತುಂಬಾ ಟೈಮ್ ವೇಸ್ಟ್ ಆಗುತ್ತೆ.
ಅದ್ರ ಬದಲಾಗಿ ಇಂಕ್ಯುಬೇಟರ್ ಅನ್ನೋದು ನೀವು ತಗೊಂಡಿದೀರಾ ಅನ್ಕೊಳ್ಳಿ, ಇದರಲ್ಲಿ ಕೋಳಿ ಏನಾದ್ರು ಮೊಟ್ಟೆ ಇಡ್ತಾ ಇರ್ತೋ ತಗೊಂಬಂದು ಇಂಕ್ಯುಬೇಟರ್ ಅಲ್ಲಿ ಜೋಡಿಸ್ಕೊಂತೀವಿ. ಇಲ್ಲಿ ಇದ್ರ ಪ್ರಾಸೆಸ್ ಅಲ್ಲಿ ಮೊಟ್ಟೆ ಮರಿ ಮಾಡ್ಸ್ಕೊಳ್ತಾ ಹೋಗುತ್ತೆ ಮಿಷಿನ್. ಓಕೆ ಕೋಳಿ ಬಂದು ಒಂದು 15 ದಿನ ತಾವು ಕುತ್ಕೊಂಡ್ಬಿಡುತ್ತೆ, ಮತ್ತೆ ಹೋಗಿ ಮತ್ತೆ ಮೊಟ್ಟೆಗೆ ಬರುತ್ತೆ. ಅಂದ್ರೆ ಒಂದ್ ತಿಂಗಳಲ್ಲೇ ಕಂಪ್ಲೀಟ್ ಸೈಕಲ್ ಬಂದ್ಬಿಡುತ್ತೆ ಕೋಳಿದು. Okay. ಮೊಟ್ಟೆ ಈಲ್ಡ್ ಔಟ್ಪುಟ್ ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ. ಇಲ್ಲಿ ಇಂಕ್ಯುಬೇಟರ್ ಮರಿ ಮಾಡ್ಸೋದ್ರಿಂದ ಮರಿಗಳು ಕೂಡ ಯಥೇಚ್ಛವಾಗಿ ಬರ್ತಾ ಇರುತ್ತೆ. Okay. ಈ ಮರಿಗಳನ್ನ ನಮ್ಮ ಸಂರಕ್ಷಣೆನಲ್ಲಿ ಒಂದ್ ಮರಿ ಕೂಡ ಫೋಲ್ ಆಗ್ದಿರ ಸಾಕೋಬಹುದು. ಓಹೋ. ಅದೇ ನಾವೇನಾದ್ರೂ ಇದು ಕೋಳಿಗೆ ಬಿಟ್ಟಿದ್ರೆ ಮರಿ ಒಂದೊಂದ್ಸಾರಿ 10 ಮೊಟ್ಟೆ ಆಗಿದ್ರೆ 5 ಬರ್ಬೋದು, 2 ಬರ್ಬೋದು, 8 ಬರ್ಬೋದು. ಅದ್ರಲ್ಲಿ ಕೆಲವೊಂದು ಕೋಳಿ ಕಾಪಾಡಕ್ ಆಗುತ್ತೆ, ಕೆಲವೊಂದು ಆಗೋದಿಲ್ಲ. ಒಂದ್ ಕಾಗೇನೋ ಇನ್ ಮುಂಗ್ಸಿನೋ ಬಂದು ಎಳ್ಕೊಂಡು ಹೊರಟೋಗೋ ಚಾನ್ಸಸ್ ಇರುತ್ತೆ. ಎಷ್ಟಾದ್ರೂ ಕಾಪಾಡ್ಲಿಕ್ಕೆ ಆಗಲ್ಲ ಕೋಳಿ. ಮತ್ತೆ ನೆಕ್ಸ್ಟ್ ಇದ್ರಲ್ಲಿ ನಾವು ಬಂದಿರೋ ಮರಿಗಳನ್ನ 1 ತಿಂಗಳ ಕಾಲ ಸಾಕಿದ್ರೆ 1/4 kg ಮರಿ ಆಗುತ್ತೆ. ಮತ್ತೆ ಅದೇ ದೊಡ್ಡ ಕೋಳಿಗಳ ಜೊತೆ ಬೆಳೆಸ್ಕೋಬಹುದು ಸರ್. ಆತರ ಆರಾಮಾಗಿ. ಸರ್ ಈಗ ಕೋಳಿ ಇರ್ಲಾರ್ದಾನೆ ಬೆಳೆಸಬಹುದು ಅಂತಾರಲ್ಲ, ಏನ್ ತೊಂದ್ರೆ ಇಲ್ಲ? ಕೋಳಿ ಅವಶ್ಯಕತೆನೇ ಇಲ್ಲ ಸರ್. ನಮ್ ಬೇಕಾಗಿರೋದು ಏನು ಫರ್ಟೈಲ್ ಎಗ್. ಕೋಳಿ ಹುಂಜ ಹೆಣ್ಣು 2 ಕೋಳಿಗೂನು ಕ್ರಾಸಿಂಗ್ ಆಗಿರುತ್ತಲ್ವ ಮೊಟ್ಟೆ, ಅದ್ ಯಾವ್ದೇ ಮೊಟ್ಟೆ ಆಗ್ಲಿ ಮರಿ ಆಗುತ್ತೆ. ಓಕೆ ಕೋಳಿ ಅವಶ್ಯಕತೆ ಇರಲ್ಲ, ಓನ್ಲಿ ಮೊಟ್ಟೆ. ನಾವು ಕಾವು ಕೊಡ್ತೀವಿ, ನಾವು ಬೆಳೆಸ್ತೀವಿ ಅಷ್ಟೇ ಸರ್. ಓಕೆ ಸರ್, ಈಗ ಮೊಟ್ಟೆ ಅಂದ ತಕ್ಷಣ ಇದೇ ತರ ಈ ನಾಟಿ ಕೋಳಿ ಈ ತರ ಅಂತ ಯಾವ ತರ ಬೇಕಾದ್ರೆ ಮೊಟ್ಟೆ ಇಡ್ಬೋದಾ, ಏನು ಇದೇ ಜಾತಿ ತಳಿ ಇಡ್ಬೇಕಂಬಂದಿದ್ಯಾ? ಸರ್ ಹಂಗೇನಿರೋದಿಲ್ಲ. ನಾವು ನಾರ್ಮಲ್ ಆಗಿ ಅಂಗಡಿನಲ್ಲಿ ಸಿಗೋ ಬಿಳಿ ಮೊಟ್ಟೆ ಬರುತ್ತಲ್ವಾ, ಆ ಮೊಟ್ಟೆಗಳ ಮರಿಗಳಾಗಲ್ಲ. BV 380 ಕೋಳಿಗಳು ಅಂತ ಕೆಲವೊಂದ್ ತಳಿ ಬರುತ್ತೆ, ಆ ತಳಿ ಆಗಲ್ಲ. ಏನ್ ಕಾರಣ ಅಂದ್ರೆ ಕುಂಜ ಕೋಳಿ ಹೆಣ್ಕೋಳಿ 2 ಇದ್ದು ಕ್ರಾಸಿಂಗ್ ಆಗ ಯಾವ್ದೇ ಮೊಟ್ಟೆ ಆಗ್ಲಿ ನಮ್ ಮರಿ ಆಗುತ್ತೆ. ಇವು ಬರೀ ಹೆಣ್ಕೋಳಿ ಮಾತ್ರ ಇರುತ್ತೆ, ಮೇವು ತಿನ್ನುತ್ತೆ, ಮೊಟ್ಟೆ ಇಡುತ್ತೆ, ಕ್ರಾಸಿಂಗ್ ಆಗೋದಿಲ್ಲ. ಅದಕ್ಕಾಗಿ ಆ ಮೊಟ್ಟೆಗಳ ಮರಿಗಳಾಗಲ್ಲ. ಇನ್ನು ನಮ್ಮ ನಾರ್ಮಲ್ ಜವಾರಿ ಕೋಳಿ ಇರುತ್ತೆ, ಪಂದ್ಯದ ಕೋಳಿ ಇರುತ್ತೆ, ಟರ್ಕಿ ಕೋಳಿ ಇರುತ್ತೆ, ಬಾತ್ ಕೋಳಿ ಇರುತ್ತೆ, ಗೌಜ್ಗಲಕ್ಕಿ, ಆಸಿಲ್ ಕ್ರಾಸು, ಸೋನಾಲಿ, ನೀವ್ ಯಾವ ತಳಿ ಹೇಳ್ತೀರಾ ಎಲ್ಲಾನು ಹುಂಜ ಹೆಣ್ಣು 2 ಕ್ರಾಸಿಂಗ್ ಆಗಿ ಯಾವ್ದೇ ಮೊಟ್ಟೆ ಆಗ್ಲಿ ಯಾವ ಮೊಟ್ಟೆ ಇಡ್ತಾರೆ ಅದು ಬರುತ್ತೆ ಅಲ್ವಾ? ಇದೆಲ್ಲ ನೀವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂತೀರಾ? ಹೌದು ಸರ್, ಇದು ನಾವೇ ತಯಾರಿ ಮಾಡಿ ಕೊಡ್ತಾ ಇರೋದು ನಮ್ಮ ಸ್ವಂತ ಎಕ್ಸ್ಪೀರಿಯನ್ಸ್ ಮೇಲೆ. ಟೈಮ್ ಟು ಟೈಮ್ ಮೊಟ್ಟೆಗಳು ಏನಾದ್ರೆ ನಮ್ಮ ಫಾರ್ಮ್ ಅಲ್ಲಿ ಸಿಗ್ತಾವ, ಅವು ಇಂಕ್ಯುಬೇಟರ್ ಇಟ್ಟು ಮರಿ ಎಬ್ಸಿ ಟೈಮ್ ಟು ಟೈಮ್ ಆಲ್ಟರ್ ಮಾಡ್ತಾ ಇದೀವಿ ಸರ್. ನಾವು ಇಂಕ್ಯುಬೇಟರ್ ನಾವೇ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಇದೀವಿ. ನೀವೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ? ಹೌದು ಸರ್, ಈಗ ಎಷ್ಟೆಷ್ಟು ಮೊಟ್ಟೆ ಇದೆಲ್ಲ ಸಿಗ್ತಾ ಇದೆ ನಿಮ್ಮ ಹತ್ರ? ನಮ್ಮಲ್ಲಿ ಪ್ರೆಸೆಂಟ್ ಆದ್ರೆ 80 ಮೊಟ್ಟೆ ಮತ್ತೆ 160 ಮೊಟ್ಟೆ ಹಿಡಿತಕ್ಕಂತ 2 ವೆರೈಟಿ ಸಿಗುತ್ತೆ ಸರ್. 2 ವೆರೈಟಿ ಸಿಗ್ತಾ ಇದೆ. ಹೌದು ಸರ್, ಈಗ 80 160 ಅಂತ ಹೇಳಿದ್ರಿ. ಸೊ ಏನ್ ಪ್ರೈಸ್ ಇದೆ ಸರ್ ಅದನ್ನ? ಸರ್ 80 ಮೊಟ್ಟೆದಾದ್ರೆ 1 ವರ್ಷ ವ್ಯಾರಂಟಿ ಇರುತ್ತೆ. ಒಂದು ಟೆಂಪರೇಚರ್ ಕಂಟ್ರೋಲಿಂಗ್ ಮೀಟರ್ ಎಕ್ಸ್ಟ್ರಾ ಬರುತ್ತೆ ಇದ್ರ ಜೊತೆನಲ್ಲಿ. ಅದ್ ಬಿಟ್ರೆ 160 ಮೊಟ್ಟೆ ಹಿಡಿತಕ್ಕಂತ ಮಿಷಿನ್ ಬರುತ್ತೆ ಸರ್. ಇದ್ರ ಬೆಲೆ 3 ವರ್ಷ ವ್ಯಾರಂಟಿ ಇರುತ್ತೆ. ಜೊತೆನಲ್ಲಿ ಟೆಂಪರೇಚರ್ ಕಂಟ್ರೋಲಿಂಗ್ ಮೀಟರ್ ಒಂದು, ಮೋಟರ್ ಒಂದು, ಅಡಾಪ್ಟರ್ ಒಂದು, ಬಲ್ಬ್ ಒಂದು, ಇಷ್ಟು ಎಕ್ಸ್ಟ್ರಾ ಕೊಡ್ತಾ ಇದೀವಿ ಸರ್. ಒಂದ್ ವೇಳೆ ಬೇಕಾದಲ್ಲಿ ಆಲ್ ಓವರ್ ಕರ್ನಾಟಕ ಯಾವ್ದೇ ಮೂಲೆಗಾಗ್ಲಿ ಕಳ್ಸಿಕೊಡುತ್ತೀವಿ ಸರ್. ನಿಮ್ ತಾಲೂಕವರೆಗೂ ಕಳ್ಸಿಕೊಡ್ಬೇಕಾದ್ರೆ ಪ್ಯಾಕಿಂಗ್ ಕೊರಿಯರ್ ಚಾರ್ಜ್ ಒಂದು ಮಾಡ್ತಾ ಇದೀವಿ ಸರ್. ಓಕೆ, ಅಷ್ಟೇ ಸರ್. ಕ್ಯಾಶ್ ಆನ್ ಡೆಲಿವರಿ ಕೆಲವೊಂದು ಕೇಳ್ತಿದ್ರೆ ಆತರ ಏನಾದ್ರು ಇದೆಯಾ ಸರ್? ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋದಿಲ್ಲ ಸರ್. ಯಾಕಂದ್ರೆ ಬಾಕ್ಸ್ ನಮ್ ಕೈಲಿಂದ ಒಂದ್ಸಾರಿ ನಾವು ಹೊರಗಡೆ ಕೊಟ್ಬಿಟ್ರೆ ಮತ್ತೆ ಅದನ್ನ ಟ್ರ್ಯಾಕ್ ಮಾಡ್ಕೊಳ್ಳಿ ಕೂಡ ನಮ್ಮಿಂದ ಕೂಡ ಸಾಧ್ಯ ಆಗೋದಿಲ್ಲ. ಅಲ್ಲಿ ನಿಮ್ಗೆ ಬಂದವಾಗ ನಿಮ್ ಲೋಕಲ್ಗೆ ಜಸ್ಟ್ ಕಾಲ್ ಮಾಡ್ತಾರೆ, ನಿಮ್ಗೆ ಕೊಟ್ಬಿಡ್ತಾರೆ. ಆತರ ನಾವು ಕಂಟ್ರೋಲ್ ಇರಲ್ಲ ಬಾಕ್ಸ್ ಮೇಲೆ. ನೀವಾದ್ರೆ ಡೈರೆಕ್ಟ್ ನಮ್ಮಲ್ಲಿ ಬಂದು ನೋಡಿ ಮಾತಾಡೋದ್ರ ತಗೊಂಡ್ ಹೋಗ್ಬೋದು. ಇಲ್ಲ ಬರ್ಲಿಕ್ಕೆ ಆಗಲ್ಲ, ದೂರ ಇದೀವಿ ಅಂದ್ರೆ ಕೊರಿಯರ್ ಮಾಡ್ಕೊಡ್ತೇವೆ. ಮಾಡ್ಕೊಡ್ಬೇಕಾದ್ರೆ ಮುಂಚೆನೆ ಪೇಮೆಂಟ್ ಮಾಡಿರ್ಬೇಕಾಗುತ್ತೆ ಸರ್. ಓಕೆ ಸರ್, ಪೇಮೆಂಟ್ ಮಾಡಿದ್ಮೇಲೆ ಕೆಲವೊಬ್ರಿಗೆ ಇರುತ್ತೆ ಏನಾದ್ರು ಹಂಗೆ ಅಂತ ಹೇಳಿ, ಅದಕ್ಕೆಲ್ಲ ನೀವು ಬಿಲ್ ಗಿಲ್ ಎಲ್ಲ ಕೊಡ್ತಾರಲ್ವಾ? ನಾವು ಬಿಲ್ ಕೊಡ್ತೀವಿ, ವಿಡಿಯೋಸ್ ಕೊಡ್ತೀವಿ, ಇಂಕ್ಯುಬೇಟರ್ ಯಾವ ತರ ಯೂಸ್ ಮಾಡ್ಕೋಬೇಕು ಏನು ಅಂತ ಟ್ರ್ಯಾಕಿಂಗ್ ID ಕೂಡ ಕೊಟ್ಟಿರ್ತೀವಿ ನಿಮ್ಗೆ. ಟೈಮ್ ಟು ಟೈಮ್ ನೋಡ್ಕೊಂಡು ಫಾಲೋ ಅಪ್ ಕೂಡ ಮಾಡ್ಕೋಬಹುದು ನೀವು. ನಾವು 5-6 ವರ್ಷದಿಂದ ಇದೇ ಮಾಡ್ತಾ ಇರೋದ್ರಿಂದ ನಮ್ ಚಾನಲ್ ಕೂಡ ನೋಡಿ ಟ್ರಸ್ಟ್ ಮಾಡ್ಬೋದು ಸರ್. ನೀವು ಅದ್ರಲ್ಲಿ ತೊಂದ್ರೆ ಇಲ್ಲ, ಅನುಮಾನ ಇರೋರಿಗೆ ಸರ್. ಹೌದು ಸರ್, ಹೌದೌದು. ಖಂಡಿತ ಅನುಮಾನ ಇದ್ರೆ ಡೈರೆಕ್ಟ್ ಆಗಿ ಬನ್ನಿ, ಇಲ್ಲ ವಿಡಿಯೋ ಕಾಲ್ ಮಾಡಿ ನೋಡ್ಕೊಳ್ಳಿ ಒಂದ್ಸಾರಿ, ಆರಾಮಾಗಿ ತಗೋಬಹುದು ಸರ್. ಸರ್, ಈಗ ನಿಮ್ಮ ಹತ್ರ ಒಂದು 80 ಸ್ಟಾರ್ಟಿಂಗ್ ಪರ್ಚೇಸ್ ಮಾಡಿದ್ರೆ ಅಂತ ಅನ್ಕೊಳ್ಳಿ. ಹೌದು. ಈಗ ನೀರ್ ಎಷ್ಟ್ ಹಾಕ್ಬೇಕು, ಯಾವಾಗ ಆನ್ ಮಾಡ್ಬೇಕು, ಯಾವಾಗ ಆಫ್ ಮಾಡ್ಬೇಕು, ಏನ್ ಸಪೋರ್ಟ್ ಎಲ್ಲ ಕೊಡ್ತೀರಾ ಸರ್? ಎಲ್ಲ ಹೇಳ್ಕೊಡ್ತೀವಿ ಸರ್. 80 ಮೊಟ್ಟೆದು ನಿಮ್ ಹತ್ರ ಬಂದವಾಗ ಹೆಂಗ ಓಪನ್ ಮಾಡ್ಬೇಕು ಅಂತ ಅನ್ನೋದ್ರಿಂದ ಹಿಡಿದು ಮರಿ ಬಂದ್ಮೇಲೆ 1 ತಿಂಗಳು ವ್ಯಾಕ್ಸಿನ್ ಆಗೋರು ಕಂಪ್ಲೀಟ್ ವಿಡಿಯೋಸ್, ಸೆಟ್ ಆಫ್ ವಿಡಿಯೋಸ್ ವಾಟ್ಸ್ಆಪ್ ನಂಬರ್ ಕಳ್ಸಿಕೊಡ್ತೀವಿ, ನೋಡಿ ಫಾಲೋ ಮಾಡ್ಕೋಬಹುದು. ಬೇಸಿಕ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಅಂತ ಮಿಷಿನ್. ಇದು ನೋಡಿ 80 ಮೊಟ್ಟೆದ್ ಇರ್ತದೆ ಇಂಕ್ಯುಬೇಟರ್. ಜಸ್ಟ್ ಏನಿಲ್ಲ ಸರ್, ಒಂದು ಕರೆಂಟ್ ಪ್ಲಗ್ ಇರುತ್ತೆ, ಇಲ್ಲೊಂದು ಚಾರ್ಜರ್ಸ್ 2 ಕನೆಕ್ಷನ್ಸ್ ಇರುತ್ತವೆ. 3 ತಗೊಂಡು ಕರೆಂಟ್ ಹಾಕ್ಬಿಟ್ರೆ ಸಾಕು, ಮಿಷಿನ್ ಎಲ್ಲ ಆನ್ ಆಗ್ಬಿಡುತ್ತೆ ಸರ್. ಇಷ್ಟೇ ಸಿಂಪಲ್. ಓಕೆ ಸರ್, ಅವ್ರಿಗೆಲ್ಲ ಏನೇ ಇದ್ರು ಗೈಡ್ ಮಾಡ್ತಾರಲ್ವಾ ಅಲ್ವಾ? ಎಲ್ಲಾ ತರದ ಗೈಡ್ಲೈನ್ಸ್ ಕೊಡ್ತೀವಿ ಸರ್. ಇನ್ನೊಂದು ಬೇಸಿಕ್ ವಿಷಯ ಏನಂದ್ರೆ ಇಂಕ್ಯುಬೇಟರ್ ಹತ್ರ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಕೋಳಿ ಸಾಕಾಣಿಕೆ ಅಂದ್ರೆ ದಿನದಲ್ಲಿ ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ಬೇರೆ ಕೆಲಸಗಳು ಏನಿದೆ ಅದು ಮಾಡ್ಕೋಬಹುದು ಸರ್ ಆರಾಮಾಗಿ. ಇದೊಂದು ಬ್ರೂಡಿಂಗ್ ಸೆಟಪ್ ಸರ್. ಇದು ಆಲ್ರೆಡಿ ಒಂದು 15 ದಿನ 20 ದಿನ ಆಗಿದೆ ಮರಿಗಳು. 1 ತಿಂಗಳಿಗೆ 1/4 kg ಆಗುತ್ತೆ ಸರ್ ಮರಿ. ಬ್ರೂಡಿಂಗ್ ಸೆಟಪ್ ಅಲ್ಲಿ ಬಿಟ್ಟಿದೀವಿ. ತಾಯಿ ಅವಶ್ಯಕತೆ ಇಲ್ಲ ಫಸ್ಟ್ ಮೇನ್. 1 ತಿಂಗಳ ಕಾಲ ಇಲ್ಲಿ ಬಿಟ್ಕೊಂತೀವಿ, ವ್ಯಾಕ್ಸಿನೇಷನ್ಸ್ ಮಾಡ್ಕೊಂತೀವಿ, ಮತ್ತೆ ಹೊರಗಡೆ ಬಿಟ್ಕೊಂತೀವಿ ಸರ್ ದೊಡ್ಡ ಕೋಳಿಗಳ ಜೊತೆನಲ್ಲಿ. ಇವೆಲ್ಲ ಬುಕಿಂಗ್ಸ್ ಆಗಿರ್ತಾವೆ ನಮ್ಮಲ್ಲಿ ಮುಂಚೆನೆ, ಆ ಕಸ್ಟಮರ್ ಕೊಟ್ಬಿಡ್ತೀವಿ ಸರ್ ಡೈರೆಕ್ಟ್ ಆಗಿ. ಅಷ್ಟೇ ಅಲ್ವಾ? ಹೌದು. ಎಲ್ಲ
ಇಂಕ್ಯುಬೇಟರ್ ಅಲ್ಲಿ ಬಂದಿರುವಂತ ಮರಿಗಳು ಅಂತ ನೋಡಿ ರೈತ ಬಾಂಧವರಿಗೆ ಗೊತ್ತಾಗುತ್ತೆ. ಸುಮಾರು ಜನ ಅದೇ ಅಂತಿರ್ತಾರೆ ಸರ್, ಉಳಿ ಎಲ್ಲ ಇಂಕ್ಯುಬೇಟರ್ ಅಲ್ಲಿ ಬಂದಿರೋ ಅಂತ ಹೇಳಿ. 100% ಲೈವ್ ನೋಡಿ ಸರ್, ಇದಕ್ಕಂದ್ರೆ ಆಕ್ಟಿವ್ ಆಗಿರ್ತಕ್ಕಂಥ ಮರಿಗಳು ಬೇಕಾ ಸರ್, ಇಟ್ಕೊಳ್ಳೋಣ ಅಂದ್ರೆ ಕೂಡ ಕೈ ಸಿಗಲ್ಲ, ಅಲ್ವಾ? ಅಷ್ಟೇ ಆಕ್ಟಿವ್ ಆಗಿರ್ತಾವ ಮರಿಗಳು. ಓಕೆ, ನಾವ್ ನೋಡ್ಕೋಬಹುದು. ಇದು ಕಂಪ್ಲೀಟ್ ಪ್ರಾಸೆಸ್. ಈ ಕಡೆ ನೋಡೋತರ ಇದ್ರೆ ನಿಮ್ಗೆ ಇಂಕ್ಯುಬೇಟರ್ಸ್ ಆಲ್ರೆಡಿ ಕೊರಿಯರ್ ಕಳಿಸ್ಲಿಕ್ಕೆ ರೆಡಿ. ಇವೆಲ್ಲ ಡಿಸ್ಪ್ಯಾಚಿಂಗ್ ರೆಡಿ ಇದಾವೆ. 160 ಮೊಟ್ಟೆಗಳದ್ದು ಬುಕಿಂಗ್ ಆಗಿದ ತಕ್ಷಣ ಕಂಪ್ಲೀಟ್ ಆಗಿ ನೋಡಿ ಈ ತರ ಸುರಕ್ಷಿತವಾಗಿ ಇದು ಮಾಡಿ ಕಳ್ಸಿವಿ ಸರ್ ನಾವು. ಪ್ಯಾಕ್ ಮಾಡಿ ಇದು ನೋಡಿ ಬಿಸಾಕೊಂಡ್ ಬಂದ್ರೆ ನಾವು ಏನ್ ಪ್ರಾಬ್ಲಮ್, ಒಳಗಡೆ ಎಲ್ಲ ಕೆಟ್ ಪೇಪರ್ ಪೀಸಸ್ ಇರುತ್ತೆ ಸರ್, ಬಿಸಾಕ್ತಾರೆ. ಮಧ್ಯದಲ್ಲಿ ಡ್ಯಾಮೇಜ್ ಆಗುತ್ತೆ ಅಂದ್ರೆ 100% ಆಗಲ್ಲ. ಇವಾಗ ಅವರು ಯಾವ್ದೇ ಕಸ್ಟಮರ್ ಆಗಿದ್ರು ಆತರ ಸಮಸ್ಯೆ ಬಂದಿಲ್ಲ ಸರ್. ಇಲ್ಲಿರೋದೆಲ್ಲ ಸ್ಟಾಕ್ ಸರ್, ರಾಶಿ ಕಟ್ಲೆ ಇಟ್ಟಿದೀವಿ. ಬಂದವರು ಇಲ್ಲೇ ಡೈರೆಕ್ಟ್ ಬಂದು ನೋಡಿ ಮಾತಾಡಿ ತಗೊಂಡ್ ಹೋಗ್ತಾರೆ ಸರ್. ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೇವೆ. ಇದಲ್ದಿರ ಇನ್ನ ಒಂದ್ ಬ್ಯಾಚ್ ಈ ಕಡೆ ಮರಿಗಳೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಸರ್. ಫಾರ್ಮ್ ಅಲ್ಲಿ ಕೂಡ ನೋಡ್ವೆ ಎಂಟೈರ್ ಫಾರ್ಮ್ ಅಲ್ಲೇ ನೀವು ಇದು ಮಾಡಿದ್ರಿ. ಹೌದು ಸರ್, ಎಲ್ಲ ಇಲ್ಲೇ ಇರುತ್ತೆ. ನಮ್ದು ಆಫೀಸು, ಫಾರ್ಮ್, ಮನೆ ಎಲ್ಲ ಒಂದೇ ಹತ್ರ ಇರುತ್ತೆ. ಈ ಕಡೆ ಒಂದ್ ಬ್ಯಾಚ್ ಇದೆ ಸರ್ ಮರಿಗಳು. ಓಕೆ, ಇಲ್ಲಿ ಒಂದಿದೆ ಬ್ಯಾಚ್. ಇವೆಲ್ಲ ನೋಡಿ 1 ಮಂತ್ ಕಂಪ್ಲೀಟ್ ಬಂದದಲ್ವಾ? ಹೌದು ಸರ್, ಹೌದು. ಕಾಯಿ ಕೋಳಿ ಏನೋ ಅವಶ್ಯಕತೆ ಇಲ್ಲ ನಮ್ಮ ಹತ್ರ. ಇವಾಗ ಏನಾದ್ರೆ ಕೋಳಿಗಳಿದಾವೆ ಇವು ಜಸ್ಟ್ ಓನ್ಲಿ ಮೊಟ್ಟೆ ಇಡೋ ಪರ್ಪಸ್ ಅಷ್ಟೇ. ಈ ಮೊಟ್ಟೆಗಳು ನಾವು ಇಂಕ್ಯುಬೇಟರ್ ಕಲೆಕ್ಟ್ ಮಾಡಿ ಇಟ್ಟು ಮರಿಗಳು ಎಬ್ಬಿಸ್ತಾ ಇರ್ತೀವಿ. ರೈತರಿಗೆ ಡೌಟ್ಸ್ ಇರುತ್ತೆ, ಈ ಇಂಕ್ಯುಬೇಟರ್ ಬಂದಿರೋ ಮರಿಗಳೆಲ್ಲ ಉಳ್ಕೊಂಡ್ರು ದೊಡ್ಡದಾದ್ರೆ ಕರೆಕ್ಟ್ ಆಗಿ ಬರ್ತಾವ ಅಂತ ಹೇಳಿ ನಿಮ್ ಫಾರ್ಮ್ ಅಲ್ಲಿ ಲೈವ್ ಆಗಿ ತಿಳಿಸ್ಕೊಡಿ ಸರ್. ನಮ್ಮ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಕೇಳೋದು ಏನ್ ಗೊತ್ತಾ ಸರ್, ಇಂಕ್ಯುಬೇಟರ್ ಅಲ್ಲಿ ಮರಿ ಎಬ್ಬಿಸ್ತೀವಿ, ಅವು ನಮ್ಗೆ ದೊಡ್ಡ ಕೋಳಿಗಳು ಆದ್ಮೇಲೆ ಮೊಟ್ಟೆಗಳು ಇರ್ತಾವ ಅಂತ ಕೇಳ್ತಾರೆ. ಇಲ್ಲ ಕಾವುಗೆ ಕುತ್ಕೊಂತವ ಇಲ್ವಾ ಅಂತ ಕೇಳ್ತಾರೆ. ಏನಿರಲ್ಲ ಸರ್, ನಾವ್ ಏನ್ ಕೋಳಿ ಮೊಟ್ಟೆ ಇಟ್ರೆ ಅದ್ರದೇ ಮರಿ ಬರುತ್ತೆ. ಕ್ರಾಸ್ ಕೋಳಿಯಿಂದ ಅದೆಲ್ಲ ಬರೋದು ಏನಿರೋದಿಲ್ಲ. ಇಲ್ಲೇನಾದ್ರೆ ನಿಮ್ ಕೋಳಿಗಳು ಕಾಣಿಸ್ತಾ ಇದಾವ, ಇವೆಲ್ಲ 95% ಎಲ್ಲ ಇಂಕ್ಯುಬೇಟರ್ ಮರಿಗಳೇ ಸರ್. ನಮ್ಮಲ್ಲಿ ಇಲ್ದಿರವೆ ನೋಡಿ ಕೋಳಿಗಳೆಲ್ಲಾನು A to Z. ಯಾವ್ದೋ ಒಂದೊಂದು ಮಾತ್ರ ಹೊರಗಡೆ ತಂದಿರೋ ಕೋಳಿಗಳು ಇದಾವೆ ಸರ್ ಅಷ್ಟೇ. ನಿಮಗೆ ಕೋಳಿಗಳು ಮೊಟ್ಟೆಗಳು ಇಡುತ್ತೆ, ಕಾವುಗೂ ಕೂರುತ್ತೆ, ನಾರ್ಮಲ್ ಕೋಳಿಗಳ ತರನೇ ಇರುತ್ತೆ. ನಾಟಿ ಕೋಳಿ ಮೊಟ್ಟೆ ಇಟ್ಟು ನಮ್ ಕ್ರಾಸ್ ಕೋಳಿ ಬಾ ಅಂದ್ರೆ ಬರೋದಿಲ್ಲ ಸರ್. 100% ನಾಟಿ ಕೋಳಿನೇ ಬರುತ್ತೆ. ಇವೆಲ್ಲ ನೋಡ್ಕೋಬಹುದು. ಎಲ್ಲ ಹಾಸಿಲ್ ಕೋಳಿಗಳು ಸರ್, ಹುಂಜಾಗಳು. ಈ ಕಡೆ ಇರೋ ಹೆಣ್ಣು ಕೋಳಿಗಳು. ಒಂದೊಂದು ಕೋಳಿ ಬಂದು 4 ರಿಂದ 5 kg ವೆಯ್ಟ್ ಇರ್ತಾವ ಸರ್. ಈ ಕಡೆ ಇರೋ ಹೆಣ್ಣು ಕೋಳಿಗಳೆಲ್ಲ 2 kg ಇಂದ 3-3.5 kg ವರೆಗೂ ಬರ್ತಾವ ವೆಯ್ಟ್. ಆತರ ಸರ್. ರೈತರು ಈ ತರ ಆರಾಮಾಗಿ ಮಾಡ್ಕೋಬಹುದು. ಹೌದು ಸರ್, ಮಾಡೋ ತರ ಇದ್ರೆ ನಾವು ಒಂದೇ ಸಜೆಸ್ಟ್ ಮಾಡೋದು, ಪ್ಯೂರ್ ನಾಟಿ ಮಾಡಿ, ಇಲ್ಲಾಂದ್ರೆ ಫೈಟರ್ ಮಾಡಿ. ಅದು ಬಿಟ್ಬಿಟ್ಟು ಕ್ರಾಸ್ ಕೋಳಿ ಮಾಡ್ತೀವಿ. ಹಾಸಿಲ್ ಕ್ರಾಸ್ ಅಂತಾರೆ, ಮೈಸೂರು ನಾಟಿ ಅಂತಾರೆ, ಕಳಿಂಗ ಬ್ರೌನ್ ಅಂತಾರೆ, ಇನ್ನ ಕೆಲವೊಂದ್ ಬರುತ್ತೆ ಸೊನಾಲ್ ಬಿಡು. ಇವೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಲಾಭ ಬರಲ್ಲ ಸರ್. ಯಾಕಂದ್ರೆ ಒಂದೇ ತರ ಜಾಸ್ತಿ ಪ್ರಮಾಣದಲ್ಲಿ ಮಾಡೋರ್ಗಾದ್ರೆ 1,000, 15,000, 20,000 ಹಿಂಗ್ ಮಾಡ್ತಾರೆ. ಅವ್ರು ಫಾರ್ಮ್ ಲಿಫ್ಟ್ ಮಾಡ್ತಾರೆ. ಕೆಜಿಗೆ 2 ರೂಪಾಯಿ ಬಂದ್ರೆ ಅವ್ರಿಗೆ ಲಾಭ ಬರುತ್ತೆ. ನಮ್ಗೆ ಹಂಗಿರೋದಿಲ್ಲ. ಕೆಜಿಗೆ 100 ರೂಪಾಯಿ 200 ರೂಪಾಯಿ ಮೇಲೆ ಉಳಿದ್ರೇನೆ ರೈತರಿಗೆ ಉಳ್ದಂಗೆ. ಅದಕ್ಕೆ ಕ್ರಾಸ್ ಬಿಡ್ಗೆ ಹೋಗ್ದಿರಾ ಪ್ಯೂರ್ ಲೈನ್ಗೆ ಹೋಗಿ. ಯಾವ್ದಕ್ಕ ಸರ್, ಈಗ ಫಾರ್ಮ್ ಪಕ್ಕದಲ್ಲೇ ನಮ್ಗೆ ಇದು ಫ್ಯಾಕ್ಟ್ರಿ ಕೂಡ ಇರೋದು. ಇಲ್ಲಿ ನೀವೇನ್ ನೋಡ್ತಾ ಇದ್ರಿ, ವರ್ಕಿಂಗ್ ಪ್ಲೇಸ್ ಸರ್. ವುಡ್ ಫ್ರೇಮ್ಸ್ ಎಲ್ಲ ಕನ್ವರ್ಟ್ ಮಾಡೋದು, ವುಡ್ ನ ಪ್ಯೂರ್ ಟೀಕ್ ವುಡ್ ಬಳಸ್ತೀವಿ ಸರ್. ಇಷ್ಟು ಮುಂಚೆ ನೀವು ನೋಡ್ದಂಗ್ಲೆ ಸೇಮ್ ಕ್ವಾಲಿಟಿನಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡಕ್ ಹೋಗಲ್ಲ ಸರ್. ಯಾಕಂದ್ರೆ ನೀವು ತಗೊಂಡ್ಮೇಲೆ ನಿಮ್ಮ ಹತ್ರ ಕಂಪ್ಲೇಂಟ್ ಬರ್ಬಾರ್ದು ಅನ್ನೋ ವಿಷಯದಲ್ಲಿ 100% ನೋಡಿ ಪ್ಯೂರ್ ವುಡ್ ಟೀಕ್ ವುಡ್ ಇದು. ಹೌದು, ಎಲ್ಲ ಬಂದಿರ್ತಕ್ಕಂಥದ್ದು ಫ್ರೇಮ್ಸ್ ಎಲ್ಲ ನೀಟಾಗಿ ರೆಡಿ ಮಾಡ್ತೀವಿ ಸರ್. ಯಾವ್ದೇ ಕಾರಣಕ್ಕೂ ನಿಮ್ಗೆ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶ ಇರೋದಿಲ್ಲ. ಇವೆಲ್ಲ ನೋಡ್ಕೋಬಹುದು ಎಷ್ಟು ವುಡ್ ಇದೆ ಅಂತ. ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ರೆ ಎಲ್ಲ ಸರ್, ಇಲ್ಲೇ ನಮ್ಗೆ ವರ್ಕ್ ಕೆಳಗಡೆ ಕನ್ವರ್ಟ್ ಆಗಿ ಅದನ್ನ ಇಂಕ್ಯುಬೇಟರ್ ಅಲ್ಲಿ ಅಸೆಂಬಲ್ ಮಾಡಿ ಕೊಡ್ತೀವಿ ಸರ್. ನೀಟ್ ಈ ಕಡೆ ನೋಡ್ಕೋಬಹುದು. ಇಲ್ಲೆಲ್ಲ ಪ್ಯಾಕಿಂಗ್ ಮೆಟೀರಿಯಲ್, ಮೇಲೆಗಡೆ ಕಾರ್ಡ್ಬೋರ್ಡ್ ಬಾಕ್ಸಸ್. ನಿಮ್ಗೆ ಯಾಕೆ ಪಾರ್ಸಲ್ ಚೆನ್ನಾಗಿ ಬರ್ಬೇಕು ಕ್ವಾಲಿಟಿ ಆಗಿ, ನಾವ್ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ರೆ ಕೊರಿಯರ್ ಅಷ್ಟೇ ಚೆನ್ನಾಗಿ ತಲುಪ್ತಾರೆ ಅನ್ನೋ ಉದ್ದೇಶದಿಂದ ನಾವು ಕೊಡ್ತಾ ಇದೀವಿ ಸರ್. ಓಕೆ, ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಯೂನಿಟ್ ಇಲ್ಲೇ ಇದೆ ಲೈವ್ ಆಗಿ. ಇಲ್ಲಿ ಬಂದು ನಮ್ದು ಓನ್ಲಿ ವುಡ್ ಫ್ರೇಮ್ಸ್. ಮೇಲೆಗಡೆ ನೋಡಿದ್ರೆ ಇನ್ನ ಅಲ್ಲಿ ಇಂಕ್ಯುಬೇಟರ್ಸ್ ಥರ್ಮೋಕೋಲ್ ಬಾಡಿಗಳಿಂದ ಇಂಕ್ಯುಬೇಟರ್ ಕನ್ವರ್ಟ್ ಮಾಡ್ತಾ ಇರೋದು. ನೋಡ್ಕೋಬಹುದು. ಈ ಕಡೆ ಎಲ್ಲ ಬಾಕ್ಸಸ್ ಇದೆ, ಫುಲ್ ಎಲ್ಲ ಇದೆ ಸರ್. ಬನ್ನಿ ಮೇಲೆ ಹೋಗೋಣ. ಇಲ್ಲೆಲ್ಲ ನಾವು ಬಂದ್ಬಿಟ್ಟು ಬಾಕ್ಸ್ ಗಳನ್ನ ಕನ್ವರ್ಟ್ ಮಾಡ್ತೀವಿ. ಎಲ್ಲ ಟೆಸ್ಟಿಂಗ್ ಎಲ್ಲ ಇಲ್ಲೇ ನಡೆಯುತ್ತೆ 100% ನೀಟ್ ಆಗಿ. 1ಕ್ಕೆ 4 ಸಲ ಟೆಸ್ಟ್ ಮಾಡ್ತೀವಿ. ಯಾಕಂದ್ರೆ ನಿಮ್ಮ ಹತ್ರ ದೂರ ಬರ ಇರ್ತೀರಾ, ಬಂದ್ಮೇಲೆ ಕಂಪ್ಲೇಂಟ್ ಆಗ್ಬಾರ್ದು ಅಂತ. ನೆಕ್ಸ್ಟ್ ಥರ್ಮೋಕೋಲ್ ಬಾಡಿ ಅಂತ ಹೇಳ್ಬಿಟ್ಟು ಕೆಲವರು ಕಮ್ಮಿ ಏನೋ ಅನ್ಕೊಂತಾರೆ ಕ್ವಾಲಿಟಿ ವಿಷಯದಲ್ಲಿ. ಇವಾದ್ರೆ ಹೆವಿಲಿ ಗೇಜ್ ಇರುತ್ತೆ ಸರ್. ಹೈ ಗೇಜ್ ಹೈ ಕ್ವಾಲಿಟಿ ಆಗಿರುತ್ತೆ. ನಿಮ್ಗೆ ಹೊಡೆದೋಗುತ್ತಾ ಮುರಿದೋಗುತ್ತಾ ಅಂತ ನೀವೇನ್ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಹೈಲಿ ಕ್ವಾಲಿಟಿ ಇರುತ್ತೆ ಬಾಕ್ಸ್ ಗಳು ಬಂದು. ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಸಿಗೋ ಥರ್ಮೋಕೋಲ್ ಬಾಡಿಗಳು ಜಸ್ಟ್ ಪ್ರೆಸ್ ಮಾಡಿದ್ರೆ ಹೋಗ್ಬಿಡುತ್ತೆ ಸರ್. ಇದು ನೋಡಿ ಎಷ್ಟು ಸ್ಟ್ರೆಂತ್ ಇದೆ ಅಂತ. ಏನು ಆಗಲ್ಲ, ಏನು ಹೊಡೆದೋಗಂತ. ಇದು ಹಾಕಿದ್ರೆ ಏನ್ ಗೊತ್ತಾ ಸರ್, ರಿವರ್ಸ್ ಬರುತ್ತೆ. ಬಾಲ್ ಹೆಂಗ್ ಬೌನ್ಸ್ ಆಗುತ್ತೆ. ಇದು ಹೈಲಿ ಕ್ವಾಲಿಟಿ 2 ಇಂಚ್ ಗೇಜ್ ಇರುತ್ತೆ. ನಿಮ್ಗೆ ಹಾಳಾಗೋ ಚಾನ್ಸಸ್ ಇರೋದಿಲ್ಲ ಸರ್ ಬಾಕ್ಸ್ ಅಲ್ವಾ. ಅಷ್ಟು ಕ್ವಾಲಿಟಿ ಇರುತ್ತೆ.
ಸರ್ ಇವಾಗ ನಮ್ ಇಂಕ್ಯುಬೇಟರ್ ಆದ್ರೆ ಇಲ್ಲಿ ರನ್ನಿಂಗ್ ಆಗ್ತಾ ಇದಾವೆ. ನಮ್ ಫಾರ್ಮಲ್ ಸಿಗೋ ಮೊಟ್ಟೆಗಳು ಏನಿದೆಯೋ ಅವ್ ತಗೊಂಬಂದ್ ಇಂಕ್ಯುಬೇಟರ್ ಇಲ್ಲೇ ಇಟ್ಕೊಂಡು ಜೋಡಿಸ್ತೀವಿ. ನೀವು ನೋಡ್ಕೋಬಹುದು ಒಳಗಡೆ ಎಲ್ಲ ಮೊಟ್ಟೆಗಳೆಲ್ಲ ನೀಟಾಗಿ ಜೋಡಿಸಿಟ್ಟಿದೀವಿ ಸರ್. ಯಾವತ್ತರದ ಅವತ್ತು ಡೇಟ್ ಹಾಕಿ ಇಟ್ಕೊಂತೀವಿ ಸರ್. ಈ ತರ ಯಾವ ಡೇಟ್ ನೋಡ್ಕೋಬಹುದು. ಇದು 23ನೇ ತಾರೀಕು 1ನೇ ತಿಂಗಳು ಈ ತರ. ಮತ್ತೆ ನೋಡಿ ಈ ಕಡೆ ಕೂಡ ಇನ್ನೊಂದು ಇಂಕ್ಯುಬೇಟರ್ ರನ್ನಿಂಗ್ ಇದೆ. ಏನಂದ್ರೆ ಫುಲ್ಲಿ ಆಟೋಮೆಟಿಕ್ ಇಂಕ್ಯುಬೇಟರ್ ಆಗಿರುತ್ತೆ ಸರ್. ಇದ್ರಲ್ಲಿ ನಾವು ಮೊಟ್ಟೆಗಳು ತಗೊಂಡ್ ಜೋಡಿಸ್ಬಿಟ್ಟು ದಿನಕ್ಕೊಂದ್ 2 ಬಾರಿ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಜಸ್ಟ್ 1 ನಿಮಿಷ ಮುಚ್ಚಳ ಓಪನ್ ಮಾಡೋದು ಕ್ಲೋಸ್ ಮಾಡೋದು. 3 ದಿನಕ್ಕೊಂದ್ ಸರಿ ನೀರ್ ಬದಲಾಯಿಸೋದು. 1 ವಾರ 13ನೇ ದಿನ 2 ಬಾರಿ ಮೊಟ್ಟೆಗಳು ಚೆಕ್ ಮಾಡಿ ಡ್ಯಾಮೇಜ್ ಆಗಿರೋ ಹೋಗಿರೋ ಮೊಟ್ಟೆಗಳು ತೆಗಿಬೇಕಾಗುತ್ತೆ. ಮತ್ತೆ 19 ದಿನ ಮಧ್ಯಾಹ್ನ ಮೇಲೆ ನಮ್ಮ ಮರಿಗಳು ಹೊಡ್ಕೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಬಂದಿರೋ ಮರಿಗಳು ನೋಡಿ ಈ ತರ ಬ್ರೂಡಿಂಗ್ ಸೆಟಪ್ ಮಾಡ್ಕೊಂಡು ಏನಿಲ್ಲ ಸರ್ 100 ಕ್ಯಾಂಡಲ್ ಬಲ್ಪ್ ಒಂದ್ ಸೈಡ್ ಫಿಟ್ ಮಾಡ್ಕೊಂಡು ಬ್ರಾಯ್ಲರ್ ಸ್ಟಾರ್ಟರ್ ಫೀಡ್ ಇದು ನೀರು ಕೊಟ್ಟು 1 ತಿಂಗಳ ಕಾಲ ನಾವು ಬೆಳೆಸ್ಕೊಂತೀವಿ ಸರ್. ಮರಿಗಳು ನೋಡಿ ಈ ತರ ಬಿಟ್ಕೊಂತೀವಿ. ಎಷ್ಟು ಮರಿಗಳು ಇದೆಯಲ್ವಾ ಸರ್? ಹೌದು ಸರ್, ಅವ್ರು ಫುಲ್ ಆಕ್ಟಿವ್ ಇರುತ್ತೆ. ಕೆಲವರು ಕೇಳ್ತಾರೆ ಏನ್ರಿ ಇಂಕ್ಯುಬೇಟರ್ ಮರಿಗಳು ಆಕ್ಟಿವ್ ಇರಲ್ಲ ಅಂತ. ಅವ್ರು ಮಾಡ್ಕೊಳ್ಳೋ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇಂದ ಮರಿಗಳು ಆಕ್ಟಿವ್ ಇರೋದಿಲ್ಲ ಸರ್, ಇನ್ಆಕ್ಟಿವ್ ಆಗ್ಬಿಡುತ್ತೆ. ಇದಕ್ಕೇನ್ ಬೇಕಾಗಿರೋದು ಹೈಲಿ ಪ್ರೋಟೀನ್ ಬೇಕಾಗುತ್ತೆ. ನಾವು ಸಜ್ಜೆ ನುಚ್ಚು ಇಂಥದ್ದೆಲ್ಲ ಕೊಟ್ರೆ ಆಗೋದಿಲ್ಲ. ಅಕ್ಕಿ ಅನ್ನ ಎಲ್ಲ ಕೊಟ್ರೇನು ಆಗೋದಿಲ್ಲ. ಫೀಡ್ ಕೊಡ್ಬೇಕು. 1 ತಿಂಗಳ ಕಾಲ ಕೊಡಿ, 4 kg ಮರಿ ಆಗುತ್ತೆ. ಆಮೇಲೆ ಅದ್ರ ಗ್ರೋತ್ ಅದೇ ನೋಡ್ಕೊಳ್ಳಿ. ಎಲ್ಲ ಏನ್ ಬೇಕು ಅದನ್ನ ಆಟೋಮೆಟಿಕ್ ಇದಾಗುತ್ತೆ. ಹೌದು ಸರ್, ಹೌದು. ಇವಾಗ ಈ ಇಂಕ್ಯುಬೇಟರ್ ರನ್ನಿಂಗ್ ಇಲ್ಲೇ ಆಗ್ತಾ ಇರುತ್ತೆ. ನಮ್ಮ ಫ್ಯಾಕ್ಟರಿ ವರ್ಕ್ ಕೂಡ ಎಲ್ಲ ನಡೀತಾ ಇದೆ ಸರ್. ನೋಡ್ಬೋದು ಪ್ರತಿಯೊಂದು ಕ್ವಾಲಿಟಿ ಚೆಕ್ ಮಾಡ್ಕೊಂಡು ಹೈಲಿ ಕ್ವಾಲಿಟಿ ಸರ್. ಕ್ವಾಲಿಟಿ ನಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನೋಡಬಹುದು ನಿಮ್ಗೆ ಹೋಲ್ಡರ್ಸ್ ಕೂಡ ಹೈಲಿ ಕ್ವಾಲಿಟಿ ಇರುತ್ತೆ. ಪ್ಲಸ್ ವೈರಿಂಗ್ ನೋಡಿ, ಸ್ಪೀಕರ್ ವೈರ್ ಕೂಡ ನೋಡಿ ಎಷ್ಟು ಗೇಜ್ ಇರ್ತಕ್ಕಂಥದ್ದು ಆಗ್ತಾ ಇದೀವೋ. ಯಾಕೆ ಸಮಸ್ಯೆ ಬರಬಾರ್ದು ಅಷ್ಟೇ. ತಗೊಂಡ್ಮೇಲೆ ಮತ್ತೆ ಪದೇ ಪದೇ ನಮ್ಗೆ ಕೇಳೋದಲ್ವಾ ಅವರು? ಹೌದು ಸರ್, ಹೌದು. ಪ್ರಾಬ್ಲಮ್ ಆಯ್ತು ವ್ಯಾರಂಟಿ ಪೀರಿಯಡ್ ಅಲ್ಲ ಹೋಗಿರೋ ಪಾರ್ಟ್ ಫ್ರೀ ಆಗಿ ಕೊಡ್ತೀವಿ 1 ವರ್ಷ 3 ವರ್ಷದವರೆಗೂ. ಅದೇ ವ್ಯಾರಂಟಿ ಪೀರಿಯಡ್ ಆಗೋದ್ಮೇಲೆ ಸರ್ವಿಸ್ ಕೈ ಕೊಟ್ಬಿಡ್ತಾರೆ ಅಂದ್ರೆ ಇಲ್ಲ ಸರ್. ನೀವು 7 ವರ್ಷ ಬಳಸಿ 10 ವರ್ಷ ಬಳಸಿ ಹೋಗಿರೋ ಪಾರ್ಟ್ ಕಳ್ಸಿಕೊಡ್ತೀವಿ. ಅಲ್ಲದೆ ಪೇಮೆಂಟ್ ಚಾರ್ಜ್ ಮಾಡ್ತೀವಿ ಅಷ್ಟೇ. ಸರ್ವಿಸ್ ಆದ್ರೆ 100% ಕೊಟ್ಟೆ ಕೊಡ್ತೀವಿ. ಈಗ ಫೈನಲ್ ಆಗಿ ಹೊಸ ವರ್ಷ ಹೊಸ ಈಗ 26 ಏನಂತಂದ್ರೆ ಸುಮಾರು ಜನಕ್ಕೆ ಒಂದ್ ಇರುತ್ತೆ ಹೋಪ್ ಏನಾದ್ರು ಮಾಡ್ಬೇಕಂತ ಹೇಳಿ. ಸರ್ ಈಗ ಏನಾದ್ರು ಆಫರ್ ವೈಸ್ ಏನಾದ್ರು ರೈತರಿಗೆ ಇದ್ ಮಾಡ್ತಾ ಇದೀರಾ ನೀವು? ಹೌದು ಸರ್, ಇಷ್ಟು ಮುಂಚೆ ಏನಾದ್ರು ಕಳ್ದೋಯ್ತು 2025ವರೆಗೂ 26ರಲ್ಲಿ ನಾವು ಹೆಜ್ಜೆ ಇಟ್ಟಿದೀವಿ ಹೊಸದಾಗಿ. ಎಲ್ರಿಗೂ ಒಂದು ಬೂಸ್ಟ್ ಸಿಗ್ಲಿ, ಒಂದು ಮೋಟಿವೇಶನ್ ಸಿಗ್ಲಿ ಅನ್ನೋ ವಿಷಯಕ್ಕೆ. ಯಾರಾದ್ರೂ ಇಂಕ್ಯುಬೇಟರ್ ತಗೊಳ್ಳಿಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀರಾ, ಅಮೌಂಟ್ ವಿಷಯದಲ್ಲಿ ಹೆಚ್ಚು ಕಮ್ಮಿ ಇರ್ತಕ್ಕಂಥವ್ರು ನೋಡಿ, ನಮ್ಮ ವಾಟ್ಸ್ಆಪ್ ನಂಬರ್ ಕೊಡ್ತಾ ಇದೀವಿ ಇಲ್ಲಿ ಪಕ್ಕದಲ್ಲಿ. ಈ ನಂಬರ್ಗೆ ನೀವು ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್, ನಿಮ್ಮ 2 ಫೋನ್ ನಂಬರ್ ಕಳ್ಸ್ಕೊಡಿ. ಪ್ರತಿ ತಿಂಗಳಲ್ಲಿ 5ನೇ ತಾರೀಕು ನಾವು ಒಂದು ಲಕ್ಕಿ ಡ್ರಾ ಅಂತ ತೆಗೆದು ಅವ್ರಿಗೆ ಒಂದು ಇಂಕ್ಯುಬೇಟರ್ 80 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ನ 100% ಸರ್ವಿಸ್ ನೊಂದಿಗೆ ಕೊಡ್ತೀವಿ ಸರ್. ಒಬ್ಬ ಕಸ್ಟಮರ್ ಸರ್ ಟ್ರೀಟ್ ಮಾಡಿ ಕೊಡ್ತೀವಿ. ಏನೋ ಅವ್ರು ಕೊಡ್ತಾ ಇದೀವಿ, ಏನೋ ಚಿಪ್ ಕ್ವಾಲಿಟಿ ಕೊಡೋಣ ಹಿಂಗೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಚೆನ್ನಾಗಿರೋದೇ ಹೈಲಿ ಕ್ವಾಲಿಟಿ ಇರೋದು. ಪ್ರತಿಯೊಂದು ಸರ್ವಿಸ್ ಜೊತೆಗೆ ದುಡ್ಡು ಕೊಟ್ಟಿರೋ ಅವ್ರು ಹೆಂಗ್ ಕೊಡ್ತಾರ ಹಂಗೆ ಕೊಡೋಣ. ಮತ್ತೆ ನೆಕ್ಸ್ಟ್ ಬಂದು ಯಾರಾದ್ರೂ ನಮ್ಮಲ್ಲಾದ್ರೆ ಇಂಕ್ಯುಬೇಟರ್ ತಗೊಂಡಿರ್ತೀರಾ ನೀವು, ಈ ತಿಂಗಳಲ್ಲೆಲ್ಲ ತಗೊಂಡಿರೋರು, ನೆಕ್ಸ್ಟ್ ತಿಂಗಳ 5ನೇ ತಾರೀಕು ಒಂದು ನೈಲಾನ್ ಮೆಶ್ ಸರ್, ಹೈಲಿ ಕ್ವಾಲಿಟಿ ಇರ್ತಕ್ಕಂಥದ್ದು ಒಂದು ಫ್ರೀ ಆಗಿ ನಾವು ನಿಮ್ಗೆ ಕೊರಿಯರ್ ಮಾಡ್ಕೊಡ್ತೀವಿ. ನಿಮ್ಗೆ ನಿಮ್ ತಾಲೂಕವರೆಗೂ ತಲುಪಿಸ್ಕೊಡ್ತೀವಿ. ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ ಸರ್. ಕೊಟ್ಟಿರ್ತಕ್ಕಂಥ ಆಫರ್ ನ ಪ್ರತಿ ತಿಂಗಳು ಕೊಡೋಣ ಅನ್ನೋ ಒಂದು ಉದ್ದೇಶದಲ್ಲಿ ಕೊಡ್ತಾ ಇದೀವಿ. ರೈತರು ಆಶೀರ್ವಾದ ಮಾಡಿದ್ದಾರೆ, ದೇವ್ರ ಆಶೀರ್ವಾದ ಮಾಡಿದ್ದಾರೆ. ₹1 ನಾವು ಕೂಡ ದುಡಿತಾ ಇದೀವಿ. ಎಲ್ಲೂ ಯಾರಿಗೂ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಚೆನ್ನಾಗಿ ಎಲ್ರು ಮಾಡ್ಲಿ, ಎಲ್ರು ಡೆವಲಪ್ ಆಗ್ಲಿ ಅನ್ನೋ ಉದ್ದೇಶ. ಇಂಕ್ಯುಬೇಟರ್ ಆದ್ರೆ ನಾರ್ಮಲ್ ಎಲ್ರಿಗೂ ಕೊಡ್ತೀವಿ. ನಿಮ್ಮ ನಂಬರ್ ಎಲ್ಲ ವಾಟ್ಸ್ಆಪ್ ಮಾಡಿರೋ ಅವ್ರಿಗೆ ಆಲ್ರೆಡಿ ತಗೊಂಡಿರೋ ನೀವು ಯಾವ್ದೇ ಡೀಟೇಲ್ ಪ್ರೊವೈಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಇರುತ್ತೆ. ನಾವು ಅದನ್ನ ನೈಲಾನ್ ಮೆಶ್ ಆದ್ರೆ ಒಂದು ಬಂಡಲ್ ಕೊಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ವೆಲ್ಕಮ್ ಸರ್.